ಜನನಾಯಕನಾಗ್ಲಿ KVN ಪ್ರೊಡಕ್ಷನ್ ಅಂದ ತಕ್ಷಣ ಇಟ್ಸ್ ಬಿಗ್ ಇನ್ವೆಸ್ಟ್ಮೆಂಟ್. ನಿಮ್ಗೆ ಗೊತ್ತೇ ಇದೆ ಎಷ್ಟು ಜನ ಕೆಲಸ ಮಾಡ್ಯಾರೆ, ಎಷ್ಟು ಜನ ಅದರಿಂದ ಊಟ ಮಾಡಿದ್ದಾರೆ, ಎಷ್ಟು ಜನ ಕಲಾವಿದರು ಬದುಕ್ತಿದ್ದಾರೆ, ಎಷ್ಟು ಜನ ಟೆಕ್ನಿಷಿಯನ್ಸ್ ಬದುಕ್ತಿದ್ದಾರೆ ಅಂತ. ಈಗ ಹೆಂಗೆ ಅಂದರೆ ಆನೆ ಕಷ್ಟ ಆನೆಗೆ ಗೊತ್ತು, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತೀವಲ್ಲ ಹಂಗೆ. ಸೊ ಅಲ್ಲಿ ಸಮ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ನೆಕ್ಸ್ಟು ಇನ್ನೊಂದು ಟಾಕ್ಸಿಕ್ ಆಗಲಿ, ಅದು ಹೆವಿ ಬಜೆಟ್ ಸಿನಿಮಾ, ಅದು ಇದಾಯಿತು. ಸೊ 3 ಸಿನಿಮಾ ಅಟ್ ಎ ಟೈಮ್ ಒಂದು ಸಂಸ್ಥೆ ಮಾಡಬೇಕಾದ್ರೆ ಎಷ್ಟು 1000 crores ಎಬೋ ಅನ್ಕೊಳ್ಳಿ. ನನಗೆ ಗೊತ್ತಿಲ್ಲ ಅದು, ನಾನು ಸುಮ್ಮನೆ ಹೇಳ್ತೇನೆ, ಅಲ್ಲಿ ಪಕ್ಕದಲ್ಲಿ ಕೂತವ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಓದ್ಗಿದ್ದಾರೆ ಆಮೇಲೆ, ಯಾಕೆ ಬೇಕು ನಮಗೆ. ಸೊ ಅಲ್ವಾ ಮಗ, ಹ್ಞೂ ಅಂತ್ಯಾ ಇದನ್ನ, ಹ್ಞೂ ಅಂತ್ಯಾ, ಓಕೆ ಹ್ಞೂ ಅಂದವ್ರೆ. ಸೊ ಸೊ 100% ಒಂದು ಏನಾಗಿತ್ತು, ನಮ್ದೆಲ್ಲ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು ಆವಾಗಲೇ. ಸ್ವಲ್ಪ ಏರುಪೇರು ಆದ್ದರಿಂದ KVN ಪ್ರೊಡಕ್ಷನ್ ಅಂತ ಇದು ಬರುತ್ತೆ, ಲೇಟ್ ನೋ ನಥಿಂಗ್. KVN ಇಸ್ ಆಲ್ವೇಸ್ ಆನ್ ಟ್ರ್ಯಾಕ್, ಆನ್ ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ. 30th 30ನೇ ತಾರೀಕು ಬರುತ್ತೆ, 100% ಬರುತ್ತೆ. ಇದು ಕಂಟಿನ್ಯೂಷನ್ ನಾವು ಮಾಡಲೇಬೇಕು ಸುಪ್ರೀತ್ ಅವ್ರ ಜೊತೆ, ಅವರು ಬಿಸ್ನೆಸ್ ಹೆಡ್ KVN ಇದರಿಂದ. ಸರ್ ನೀವು ಯು ಪ್ರಯಾರಿಟೈಸ್ಡ್ ಜನನಾಯಕನ್ ಅಂಡ್ ಟಾಕ್ಸಿಕ್ ಓವರ್ KD. ಯಾಕೆ ನಿಮ್ಗೆ ಪ್ರೇಮ್ ಬಗ್ಗೆ ಫೇತ್ ಇರ್ಲಿಲ್ವಾ? ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಇವಾಗ KD ಬರ್ತಾ ಇದೆಯಾ? ಲವ್ ಯು ಮೇಡಮ್. ಅಪ್ಪ ನನ್ನೊಬ್ರು ಯಾರು ಬೆಂತಟ್ಗತೀನಿ ನಾನೇ ಮೇಡಮ್. ಬೇಸ್ ಮಗನೇ, ಓಕೆ. ಅಲ್ಲ, ಬಿಕಾಸ್ KD ಫಸ್ಟ್ ಬರಬೇಕಾಗಿತ್ತು, ಬಟ್ ನೀವು ಜನನಾಯಕನ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ, ಆಮೇಲೆ ಟಾಕ್ಸಿಕ್ ಬರ್ತೆ ಅಂತ KD ಪೋಸ್ಟ್ಪೋನ್ ಮಾಡಿದ್ರಿ. ಇವಾಗ ಅದೆರಡು ಪೋಸ್ಟ್ಪೋನ್ ಆಗಿರೋದಕ್ಕೆ ಓಕೆ ಹಳೆ ಪಾದವೇ ಗತಿ ಅಂತ ವಾಪಸ್ ಅದಕ್ಕೆ ಬಂದ್ರಿ ನೀವು. ಮೇಡಮ್, KD ಡೇಟ್ ಆಗಲಿ ಎಲ್ಲ ಡೇಟನ್ನು ಲಾಸ್ಟ್ ಇಯರ್ ಅನೌನ್ಸ್ ಮಾಡಿರೋದು, ಯಾವುದು ಇವಾಗ ಹೊಸದಾಗ ಅನೌನ್ಸ್ ಮಾಡಿರೋದಲ್ಲ. ಈಗ ನೀವು ಡೇಟ್ ತೆಗೆದ್ರೆ ಲಾಸ್ಟ್ ಜೂನಲ್ಲೇನೋ ನಾವು ಅನೌನ್ಸ್ ಮಾಡಿದ್ದು, ಸಾರಿ ಈ ಡಿಸೆಂಬರ್ಲೇನೋ ಲಾಸ್ಟ್ ಸಾಂಗಲ್ಲಲ್ವ ಸರ್ ನಾವು ಹಾಕಿದ್ದು ಡೇಟ್? ಡಿಸೆಂಬರಲ್ಲಿ ನೋಡಿದ್ದು. ಹಾಂ, ಜೋಡೆತ್ತು ಸಾಂಗ್ ಯಾವಾಗ ರಿಲೀಸ್ ಆಗಿದ್ದು ಅಂದರೆ ಜನನಾಯಕನ್ ಇವೆಂಟ್ ಟೈಮಲ್ಲಿ ಆಗಿದ್ದು. ಯಾರಿಗೂ ಸಿನಿಮಾ ಪುಷ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ಆಕ್ಸಿಡೆಂಟಲ್. ಅಲ್ಲ, ಇದೊಂಥರ ಬಾಲ್ ತರ ಈ ಕಡೆ ಆ ಕಡೆ ಎಸ್ಬಿಟ್ರಿ ಸರ್. ಓಕೆ ಆಯ್ತು, ಬರ್ಲಿ. ಜನನಾಯಕನ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಟಾಕ್ಸಿಕ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಎಲ್ಲ ನಿಮ್ ಸಿನಿಮಾನೇ, ಬಟ್ KDನ ಒಂಥರ ಸೈಡ್ ಲೈನ್ ಮಾಡಿದ್ರಿ ಆ ಟೈಮಲ್ಲಿ. ಇವಾಗ ಏನು ಅದೆರಡು ಬರ್ತಾ ಇಲ್ಲ ಅಂತ ಇದಕ್ಕೆ ಬರ್ತಾ ಇದ್ರ ಅಂತ? ಅಲ್ಲ ಮೇಡಮ್, ಈ ಡೇಟ್ ಮುಂಚೆನೆ ಫಿಕ್ಸ್ ಆಗಿದ್ದ ಡೇಟ್ ಅಲ್ಲ, ಹೊಸದಾಗೇನು ಅನೌನ್ಸ್ ಮಾಡಿದ ಡೇಟ್ ಅಲ್ವಲ್ಲ. ನಿಮಗೆ ಡಿಸೆಂಬರ್ 25th ನಾವು ಅನೌನ್ಸ್ ಮಾಡಿದ್ವಿ, ಏಪ್ರಿಲ್ 30th ಸಿನಿಮಾ ಬರುತ್ತೆ ಅಂತ. ಸೇಮ್ ಡೇಟ್ಗೆ ಬರ್ತಾ ಇದೀವಿ ಇವಾಗ. ಇಲ್ಲ ಮೇಡಮ್. ಆಮೇಲೆ KVN ಸರ್ ಅದನ್ನೇ ಹೇಳ್ತಿದ್ರು, ಐ ಹೋಪ್ KD ಪ್ರೇಮ್ ಅವರೇ, ನನಗೆ ನಿಮ್ಮ ಮೇಲೆ ತುಂಬ ಹೋಪ್ ಇದೆ, KD ಮೇಲೆ ತುಂಬ ಹೋಪ್ ಇದೆ. ಐ ಹೋಪ್ ನನಗೆ ಇದು ಬಿಗ್ಗೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಪ್ರೊಡಕ್ಷನಲ್ಲಿ ಅಂತ ಪಾಪ ಸುಮಾರು ಸರಿ ಹೇಳಿದ್ದಾರೆ. ಸೊ KVN ಸರ್, ನಾನು ಅವಾಗಲೇ ಹೇಳ್ದಂಗೆ ಆನೆ ಕಷ್ಟ ಆನೆಗೆ, ಇರುವೆ ಕಷ್ಟ ಇರುವೆಗೆ ಗೊತ್ತು ಅಂತ. ಸೊ ಅವ್ರವ್ರ ಕಷ್ಟಗಳು ಇರುತ್ತೆ. ಬಟ್ ಎನಿವೆ, ನೀವು ಹೇಳಿದ್ದು ಫಸ್ಟ್ ಸ್ಟಾರ್ಟ್ ಮಾಡಿ ಸಿನಿಮಾ ಮತ್ತೆ ಫಸ್ಟ್ ರಿಲೀಸ್ ಆಗ್ತಿದೆ, ಅದೊಂದು ಥ್ಯಾಂಕ್ ಯು ಮೇಡಮ್, ಲವ್ ಯು. ಅಂಡ್ ಅಲ್ಲ, ನೀವು ನೋರಾ ಫತೇಹಿ ಸಾಂಗ್ ಮೇಲೆ ಎಷ್ಟು ಹೈಪ್, ಎಷ್ಟು ಡಿಪೆಂಡ್ ಆಗಿದ್ದಾರೆ ಇವಾಗ ಹೈಪ್ಗೆ ಮತ್ತೆ ವಾಪಸ್? ಇಲ್ಲ ಮೇಡಮ್, ಹಂಗೇನಿಲ್ಲ ಮೇಡಮ್. ಬೆಳಿಗ್ಗೆ ಹೋದ್ರು ನಡೀತದೆ, ಸಿನಿಮಾ ಬೆಳಿಗ್ಗೆ ರಿಲೀಸ್ ಮಾಡೋದು ನಡೀತದೆ. ಯಾಕೆ ಇಲ್ಲ, ನಮ್ಮ ಐದನ್ ಗ್ಯಾಂಗ್ ಇದೆ ಮೇಡಮ್. ಪ್ರೇಮ್ ಸರ್, ದ್ರೋನ್ ಗ್ಯಾಂಗ್ ಇದೆ. ಏನ್ ಮೇಡಮ್, ಅವ್ನಿಗೆ ಏನ್ ಗೊತ್ತಾ ಮೇಡಮ್, ಅವ್ನಿಗೊಂದು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ ಅಂತ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಿದ್ರೆ ಅವನಷ್ಟು ಕಲೆಕ್ಷನ್ ಎತ್ಕೊಬರೋ ಮಾಸ್ ಹೀರೋ ಈಗ ಸದ್ದಿದ್ದ ಮಟ್ಟಿಗೆ ನಾನು ಹೇಳ್ತಾ ಇರೋದು. ಓಕೆ ಅಲ್ಲ ಸರ್, ಇವಾಗ ಧ್ರುವ ಸರ್ಜಾ 2.0 ಆಗ್ಬಿಟ್ಟಿದ್ದಾರೆ. ನೀವೇನಾದ್ರು KD ರಿಲೀಸ್ ಮಾಡಿದ್ರೆ ಅವ್ರು ಕ್ರಿಮಿನಲ್ ಆಗ್ತಾರೆ ಗ್ಯಾರಂಟಿ. ಇಲ್ಲ ಅವನು ಕ್ರಿಮಿನಲ್ ಆಗಲ್ಲ ಮೇಡಮ್. ನನಗೆ ಯಾವತ್ತು ಕ್ರಿಮಿನಲ್ ಆಗಲ್ಲ ಅವನು. ನನ್ನ ತಮ್ಮ ಅವನು. ಆಯ್ತೇ ನಮಗ್ನೆ ಆಗೋದಿಲ್ಲ.